ಸ್ನೇಹಿತರೆ ನಮಸ್ಕಾರ. ತಮಗೊಬ್ಬ ಹದಿಹರಿಯದ ಹೆಣ್ಣು ಮಗಳಿದ್ದಾಳ, ಅಥವಾ ತಾವು ತಾಯಾಗಿ, ಅಕ್ಕನಾಗಿ, ಮಗಳಾಗಿ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿರುವಂತಹ ಹೆಣ್ಣಾಗಿದ್ದೀರಾ? ಹಾಗಾದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಈ ಚಿತ್ರವನ್ನು ನೋಡಲೇಬೇಕು. ಗೆಳೆಯರೆ, ನಮಗೊಬ್ಬ ತಾಯಿದ್ದಾರಲ್ವೇ, ಮಡದಿ ಇರಬಹುದಲ್ವೇ, ತಂಗಿ ಇರಬಹುದಲ್ವೇ, ಮಗಳಿರಬಹುದಲ್ವೇ, ಹೀಗೆ ಬೇರೆ ಬೇರೆ ರೀತಿಯಾಗಿ ಹೆಣ್ಣು ಮಗಳೊಂದಿಗೆ ಸಂಬಂಧಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ಗಂಡಸರು ಸಹ ಇದ್ದ ರೂಲರ್ಸ್ ಚಿತ್ರವನ್ನು ನೋಡಲೇಬೇಕು. ಹೌದು, ಪ್ರಾರಂಭದಲ್ಲಿ ಏಕಭಕ್ತಿಯ ವೈಭವೀಕರಣದಿಂದ ಪ್ರಚಾರವನ್ನು ಪಡೆದಂತಹ ಈ ಚಿತ್ರ ಒಂದಷ್ಟು ಸೀಮಿತ ವರ್ಗವನ್ನು ಚಿತ್ರಮಂದಿರಗಳತ್ತ ಸೆಳೆಯಲು ಸಫಲವಾಗಿದೆ. ಆದರೆ ಪ್ರಾರಂಭದಲ್ಲಿ ತೋರಿಸಿದಂತೆ ಇದು ಏಕ ವ್ಯಕ್ತಿಯ ವೈಭವೀಕರಣವೂ ಅಲ್ಲ, ಅಥವಾ ಸೀಮಿತ ವರ್ಗಕ್ಕೆ ಸೀಮಿತವಾದಂತಹ ಸಿನಿಮಾವೂ ಅಲ್ಲ. ಪ್ರತಿಯೊಬ್ಬ ಕನ್ನಡಿಗರು ತಮ್ಮ ಕುಟುಂಬ ಸಮೇತರಾಗಿ ಹೋಗಿ ನೋಡಬಹುದಾದಂತಹ ಅತ್ಯುತ್ತಮವಾದಂತಹ ಕಥಾಹಂದರವನ್ನು ಹೊಂದಿರುವಂತಹ ದ ರೂಲರ್ ಸಿನಿಮಾ ಇಂದು ಕನ್ನಡಿಗರ ಮನಸ್ಸನ್ನು ಗೆಲ್ಲುವತ್ತ ಮತ್ತು ಕನ್ನಡಿಗರಿಗೆ ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡುವತ್ತ ಒಂದು ಒಳ್ಳೆಯ ಚಿತ್ರ ಅಂದರೆ ತಪ್ಪಾಗಲಾರದು. ತಾವು ಕಾಂತಾರ ಸಿನಿಮಾವನ್ನು ನೋಡಿದ್ದಿರಲ್ವೇ, ಕಾಟೇರ ಸಿನಿಮಾವನ್ನು ನೋಡಿದ್ದಿರಲ್ವೇ? ಆ ಸಿನಿಮಾಗಳಲ್ಲಿ ಬರುವಂತಹ ಸಾಮಾಜಿಕ ವಿಮರ್ಶೆಯನ್ನು ಅತ್ಯಂತ ಯಶಸ್ವಿಯಾಗಿ ಸ್ವೀಕರಿಸಿದ್ದಿರಲ್ವೇ? ಅದೇ ರೀತಿಯಾದಂತಹ ಒಂದು ಸಾಮಾಜಿಕ ಸಂದೇಶವನ್ನು ಕೊಡುವಂತಹ ಈ ಚಿತ್ರ ಒಂದಷ್ಟು ಅಂಬೇಡ್ಕರ್ ಸಿದ್ಧಾಂತವನ್ನು ವೈಭವೀಕರಿಸಿದ್ದನ್ನು ಬಿಟ್ಟರೆ, ಒಟ್ಟಾರೆಯಾಗಿ ಒಂದು ಹೆಣ್ಣು ಮಗಳ ಜೀವನದಲ್ಲಿ ನಡೆಯುವಂತಹ ಕಥೆಯನ್ನು ಹೇಳುವಂತಹ ಪ್ರಯತ್ನವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಹೇಗೆ ಸೀಮಿತವಲ್ಲವೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೇವಲ ಒಂದು ವರ್ಗಕ್ಕಾಗಿ ಹೇಗೆ ಬರದಿಲ್ಲವೋ, ಹಾಗೆ ದ ರೂಲರ್ ಸಿನಿಮಾವು ಸಹ ಕೇವಲ ಒಂದು ವರ್ಗದ ಹೆಣ್ಣು ಮಗಳ ಕಥೆಯನ್ನು ಹೊಂದಿರುವಂತಹ ಚಿತ್ರವಲ್ಲ. ಈ ಚಿತ್ರದಲ್ಲಿ ನಟಿಸಿರುವಂತಹ ಹೆಣ್ಣು ಮಗಳ ಪಾತ್ರವನ್ನು ತಾವು ವೀಕ್ಷಿಸಿದರೆ ಕಣ್ಣೀರಾಕದೆ ಖಂಡಿತವಾಗಲು ಹೊರಗೆ ಬರಲಾರಿ. ಪ್ರಾರಂಭದಲ್ಲಿ ಈ ಚಿತ್ರಕ್ಕೆ ಬೇರೆಯದೇ ಆದಂತಹ ಪ್ರಚಾರವನ್ನು ಕೊಡುವಂತಹ ಪ್ರಯತ್ನವನ್ನು ಚಿತ್ರತಂಡ ಮಾಡಿದರೆ, ಬಹುಶಃ ನಾನು ಇವತ್ತು ತಮ್ಮ ಮುಂದೆ ಬಂದು ದಯಮಾಡಿ ಪ್ರತಿ ವರ್ಗದ ಜನ ಈ ಸಿನಿಮಾವನ್ನು ನೋಡಿ ಎಂದು ಕೇಳಿಕೊಳ್ಳುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಗೆಳೆಯರೆ, ಇದು ಯಾವುದೇ ಪೂರ್ವಾಗ್ರಹ ಪೀಡಿತವಾಗಿ ಅಥವಾ ಸ್ವಜನ ಪಕ್ಷಪಾತದಿಂದ ಹೇಳುತ್ತಿರುವಂತಹ ಮಾತುಗಳಲ್ಲ. ತಾಂತ್ರಿಕವಾಗಿ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟರೆ ಈ ಸಿನಿಮಾ ಅತ್ಯಂತ ಯಶಸ್ವಿ ಸಿನಿಮಾ ಆಗೋದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಸಾಮಾಜಿಕ ಸಂದೇಶವನ್ನು ಕೊಡುವಂತಹ ಚಿತ್ರ, ಇದಕ್ಕೆ ಹಾಕಿದಂತಹ ಬಂಡವಾಳ ಬಹುಶಃ ವಾಪಸ್ಸು ಬರಲಾರದು ಎಂದು ತಿಳಿದಿದ್ದರೂ ಬಳಗೆರೆ ಸಿನಿಮಾ ಸಡಿಗೆಯಲ್ಲಿ ಬಳಗೆರೆ ಅಶ್ವಥ್ ರವರು ಈ ಸಿನಿಮಾದ ಮೇಲೆ ಹಣ ಹೂಡಲು ದೊಡ್ಡ ಧೈರ್ಯವನ್ನು ಮಾಡಿದ್ದಾರೆ. ಇಂತಹ ನಿರ್ಮಾಪಕರನ್ನು ನಾವು ಉಳಿಸಬೇಕಾದ್ರೆ, ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂತಹ ಸಾಮಾಜಿಕ ಕಳಕಳಿಯುಳ್ಳಂತಹ ಚಿತ್ರಗಳು ಇನ್ನೂ ಹೆಚ್ಚು ಹೆಚ್ಚು ಬರಬೇಕಾದ್ರೆ ದ ರೂಲರ್ ಸಿನಿಮಾದಂತಹ ಸಿನಿಮಾವನ್ನು ಜಾತಿ, ಮತ, ಪಂಥ, ಭಾಷೆಗಳ ಭೇದವಿಲ್ಲದೆ ನಾವೆಲ್ಲರೂ ದಯಮಾಡಿ ವೀಕ್ಷಿಸಬೇಕು. ತಾವು ಸಿನಿಮಾವನ್ನು ನೋಡಿ ವಿಮರ್ಶಿಸುವಂತಹ ಅಧಿಕಾರ ತಮಗೆ ಇದ್ದೇ ಇರುತ್ತದೆ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ, ಇದು ಯಾವುದೋ ಒಂದು ಜಾತಿಗೆ ಸೀಮಿತವಾದಂತಹ ಸಿನಿಮಾವಲ್ಲ. ಅಂಬೇಡ್ಕರ್ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಸಂವಿಧಾನವನ್ನು ಬರೆದಿಲ್ಲ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಸಮಾನತೆಗಾಗಿ ಅಂಬೇಡ್ಕರ್ ಅವರು ಮಾಡಿದಂತಹ ಹೋರಾಟವೇನು, ಈ ಚಿತ್ರದಲ್ಲಿ ಹೋರಾಟಗಾರನೊಬ್ಬ ನೊಂದ ಹೆಣ್ಣು ಮಗಳಿಗೆ ಹೇಗೆ ನ್ಯಾಯವನ್ನು ಕೊಡಿಸುವುದರಲ್ಲಿ ಸಫಲರಾಗ್ತಾರೆ ಅನ್ನುವಂತಹ ಕಥಾಹಂದರವನ್ನು ಹೊಂದಿರುವಂತಹ ಈ ಸಿನಿಮಾವನ್ನು ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಕನ್ನಡಿಗರು ಜಾತಿಯ ಹಂಗಿಲ್ಲದೆ ಸಿನಿಮಾ ಮಂದಿರಗಳತ್ತ ಬಂದು ನೋಡಬೇಕು ಎನ್ನುವಂತಹ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಿನಿಮಾ ತಂಡ ಅತ್ಯಂತ ಧೈರ್ಯ ಮಾಡಿ ಒಂದು ಒಳ್ಳೆಯ ಕಥಾಹಂದರವುಳ್ಳಂತಹ ಸಿನಿಮಾವನ್ನು ನೀಡಿದೆ. ಈ ಸಿನಿಮಾಗೆ ಶುಭವಾಗಲಿ, ಪ್ರತಿಯೊಬ್ಬ ಕನ್ನಡಿಗ ಅವರ ಜೊತೆ ಇರುವಂತಾಗಲಿ ಎನ್ನುವಂತಹ ಆಶಯ ನಂದು. ನಮಸ್ಕಾರ.